ಬೆಂಗಳೂರು ಹೊರವಲಯದಲ್ಲಿ ನಡೆದಂತಹ ರೇವ್ ಪಾರ್ಟಿಯ ಅಸಲಿ ಎತ್ತು ಬಯಲಾಗಿದೆ. ಪಾರ್ಟಿಯಲ್ಲಿದ್ದಂತಹ ಇಬ್ಬರು ಆಂಧ್ರದ ನಟಿಯರ ಮಾದಕ ರಹಸ್ಯ ಬಯಲಾಗಿದೆ. ನಟಿ ಹೇಮಾ ಮತ್ತು ಆಶಿ ರಾಯ್ ಡ್ರಗ್ಸ್ ಸೇವಿಸಿದ್ದು ಸಾಬೀತಾಗಿದೆ. ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟಿ ಹೇಮಾಗೆ ಸಂಕಷ್ಟ ಶುರುವಾಗಿದೆ. ಸಿಸಿಬಿ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಇಬ್ಬರು ನಟಿಯರಿಗೆ. ತೆಲುಗಿನ ನಟಿ ಹೇಮಾ ರಕ್ತ ಪರೀಕ್ಷೆಯನ್ನು ನಡೆಸಿದ್ರು, ಅದರಲ್ಲಿ ಪಾಸಿಟಿವ್ ಬಂದಿದೆ. ನಾನು ಪಾರ್ಟಿಯಲ್ಲಿ ಇದ್ದೆ, ಆದರೆ ನನಗೆ ರೇವ್ ಪಾರ್ಟಿಯಲ್ಲಿ ಏನಾಗಿದೆ ಏನು ಎತ್ತ ಏನೂ ಗೊತ್ತಿಲ್ಲ. ಬರ್ತ್ಡೇ ಪಾರ್ಟಿಗೆ ನಾನು ಹೋಗಿದ್ದೆ. ನನ್ನ ಹೆಸರನ್ನು ರೇವ್ ಪಾರ್ಟಿ ಡ್ರಗ್ಸ್ ವಿಷಯಕ್ಕೆ ಲಿಂಕ್ ಮಾಡಬೇಡಿ ಅಂತ ಆಶಿ ರಾಯ್ ವಿಡಿಯೋ ರಿಲೀಸ್ ಮಾಡಿದ್ರು. ಈಗ ಆಶಿ ರಾಯ್ ಬ್ಲಡ್ ರಿಪೋರ್ಟ್ನಲ್ಲೂ ಕೂಡ ಪಾಸಿಟಿವ್ ಬಂದಿದೆ. ಒಟ್ಟು 103 ಜನರಿಗೆ ಡ್ರಗ್ಸ್ ಪರೀಕ್ಷೆಯನ್ನ ಮಾಡಲಾಗಿತ್ತು, ಬ್ಲಡ್ ಪರೀಕ್ಷೆಯನ್ನ ಮಾಡಲಾಗಿತ್ತು, ರಕ್ತದ ಪರೀಕ್ಷೆ. 86 ಮಂದಿ ಡ್ರಗ್ಸ್ ಸೇವಿಸಿರುವುದು ದೃಢ ಆಗಿದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 103 ಜನರಿಗೆ ರಕ್ತದ ಪರೀಕ್ಷೆಯನ್ನ ಮಾಡಲಾಗಿತ್ತು. ಈಗ 86 ಜನ ಡ್ರಗ್ಸ್ ಸೇವಿಸಿರುವುದು ದೃಢ ಆಗಿದೆ. 73 ಪುರುಷರಿದ್ರು, 59 ಮಂದಿ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಆಗಿದೆ. ಈಗ ಯಾರೆಲ್ಲರೂ ಡ್ರಗ್ಸ್ ಸೇವಿಸಿರೋದು ಸಾಬೀತಾಗಿದೆ ಅವರೆಲ್ಲರಿಗೂ ಕೂಡ ಸಿಸಿಬಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ನಟಿ ಆಶಿ ರಾಯ್ ಮತ್ತು ನಟಿ ಹೇಮಾ ಇಬ್ರು ಕೂಡ ಡ್ರಗ್ಸ್ ಸೇವಿಸಿಲ್ಲ ಅಂತ ಹೇಳಿದ್ರು. ಹೇಮಾ ನಾನು ಈ ಪಾರ್ಟಿಯಲ್ಲಿ ಇಲ್ವೇ ಇಲ್ಲ ಅಂತ ವಿಡಿಯೋ ಮಾಡಿ ಹಾಕಿದ್ರು. ಈಗ ಇಬ್ಬರು ಡ್ರಗ್ಸ್ ಸೇವಿಸಿರೋದು ದೃಢ ಆಗಿದೆ. ಮೇ 19ನೇ ತಾರೀಕು ಈ ಪಾರ್ಟಿ ನಡೆದಿತ್ತು. ಈಗ ಸಿಸಿಬಿ ಇವರನ್ನ ವಿಚಾರಣೆಗೆ ಕರೆಯೋದಕ್ಕೆ ಮುಂದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.